ಪ್ರತಿ ವರ್ಷ ಇರ್ತದಲ್ಲ ಇವತ್ತಕ್ಕಂತ ಅದಕ್ಕೆ ಸ್ಪೆಸಿಫಿಕ್ ಡೇಟ್ ಇರಲ್ಲ. ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರದಂದು ತಾಯಿಯಂದಿರ ದಿನಾಚರಣೆ ಇರ್ತದೆ. ಸೊ ಆ ಸುಸಂದರ್ಭದಲ್ಲಿ ಸಮೃದ್ಧಿ ನಿನಗೆ ತಾಯಿಯಂದಿರ ದಿನಾಚರಣೆಯ ಶುಭಾಶಯ ಕೋರ್ತಾ ಇದ್ದಾಳೆ. ಹಾಗೂ ಈ ಸುಸಂದರ್ಭದಲ್ಲಿ ನೀವು ಎಲ್ಲರೂ ಕೂಡಿಕೊಂಡು ಎಲ್ಲ ತಾಯಿಯಂದಿರಿಗೆ ಶುಭಾಶಯಗಳಂತ ಹೇಳೋಣ. ನಾನು ಅವಳಿಗೆ ತಾಯಿ ಇರ್ಬೋದು, ಆದ್ರೂ ನನಗ ಅವಳ ತಾಯಿ ಅದಾಳ. ಪ್ರತಿಯೊಂದು ನನಗೆಲ್ಲ ತಾಯಿ ತರ ನನಗೆ ಪ್ರತಿಯೊಂದು ಎಲ್ಲ ಕಲಿಸ್ಕೊಟ್ಟಾಳೆ. ಅಮ್ಮನಿ ಹಿಂಗ್ ಮಾಡ್ಬೇಕಮ್ಮ, ಹಂಗ್ ಮಾಡ್ಬೇಕಮ್ಮ ಅಂತ ಹೇಳಿ. ಅದಕ್ಕೆ ನಾ ಈ ತಾಯಿಗೂ ಇವತ್ತು ಅಮ್ಮನ ದಿನ. ನನ್ನ ಅಮ್ಮ ಅದ ಅವಳು ಅಷ್ಟ ಅಮ್ಮ ಅಂತಾರ ನನ್ ಕಾಳಜಿ ಮಾಡ್ತಾಳ. ಸ್ವಲ್ಪ ಏನಾದ್ರು ನನ್ ಚೂರು ಇಷ್ಟ ಆಗ ಚಲೋ ಈ ಅಮ್ಮ ಮಾಡ್ಬೇಡ ನೋಡ, ಹಂಗ ಏನಾದ್ರು ಆಯ್ತಂದ್ರೆ ಏನ್ ಮಾಡ್ತೀಯ ಅಮ್ಮ, ನೀವ್ ಓಡ್ಬೇಡ. ನಿನ್ನೆ ಮಳೆಗಳನ್ನ ಓಡಾತಿದ್ದೆ, ಅವಾಗ ಏನಾಗತ್ತ ಈ ಅಮ್ಮ ಮಳ್ಯಾಗ ಬಿದ್ದು ಏನಾದ್ರು ಮಾಡ್ಕೊಂಡು ಕೂತೆ ಅಂದ್ರೆ ಏನ್ ಮಾಡೋದು, ನಾ ಎಕ್ಸಾಮ್ದಾಗ ನಿಂಗ ಹೇಳ್ಕೊಂಡು ಕೊಡ್ಲಿ ಏನಂತ. ಕೋಗಿಲೆ ಎಲ್ಲಿ ಹೋಗಿದ್ದೆ ಇಷ್ಟು ದಿನ? ನಾನು ನಿನ್ ಜೊತೆ ಮಾತಾಡಿ ಎಷ್ಟು ದಿನ ಆಯ್ತು ಗೊತ್ತಾ? ಈ ಅಮ್ಮಾಗ ವಿಶ್ ಮಾಡ್ಲಿಕ್ಕೆ ಬಂದಿದ್ಯಾ? ಅಮ್ಮಂದಿರ ಶುಭಾಶಯ ಹೇಳಿಕ್ ಬಂದಿದ್ಯಾ? ತಾಯಿಗೆ ವಿಶ್ ಮಾಡಲಿಕ್ಕೆ ತಾಯಿಯಂದಿರ ದಿನಾಚರಣೆಯ ಶುಭಾಶಯನ ಕೋರ್ತಾ ಇದ್ದಾನೆ. ಅವನು ಕೂಡ ನೆನೆ ಮಳೆ ನೋಡಿ ಭಾಳ ಖುಷಿಯಾಗಿದ್ದಾನೆ. ಇಲ್ಲಿ ನೋಡಿ, ನಾನು ನನ್ನ ಕೈಯಾರೆ ನನ್ನ ಮನೆಯವರಿಗೆ, ನನ್ನ ಬಂಗಾರ, ನನ್ನ ಚಿನ್ನೂಗ ಮತ್ತು ನನ್ನ ಇಬ್ಬರು ಮಕ್ಕಳು, ನನ್ನ ಇಬ್ಬರು ಕಣ್ಣುಗಳಿಗೆ ನನ್ನ ಕೈಯಾರೆ ಚಪಾತಿ, ನನ್ನ ಕೈಯಾರೆ ಇಲ್ಲಿ ನೋಡಿ ಏನು ಮಾಡಿದ್ದೀನಿ, ಅಲ್ಸಂಬಿ ಸಾರು ಮತ್ತು ಚಪಾತಿ ಅನ್ನ ಜೊತೆ ಎರಡು ಕಡೆ ಆಗ್ತದೆ ಅಂತ ಎರಡೂ ಮಾಡಿದ್ದೀನಿ. ದೇವರ ಮನೆ ಸರ್ ಬಂದಿದ್ರೆ ನಮ್ಮ ನೇಬರ್, ಮತ್ತು ಸರ್ ಉಪ್ಪಿನಕಾಯಿ ಮಾಡಿಕೊಡ್ರಿ ಅಂತ ಹೇಳಿ ಕೊಟ್ಟೋಗಿದ್ರಿ 2 ಮಾವಿನಕಾಯಿ. ಥ್ಯಾಂಕ್ ಯು ಸರ್, ನಿಮ್ಮ ಹೊಲದಾಗಿಂದ ತಂದು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ದೇವರ ಮನೆ ಸರ್. ಆಮೇಲೆ ಅದೇ ರೀತಿ ನಿಮಗೆ ಹಾಗೂ ನಿಮ್ಮ ತಾಯಿಯಂದಿರಿಗೆ ಇವತ್ತಿನ ದಿವಸ ತಾಯಿಯಂದಿರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಟೇಸ್ಟ್ ಹೆಂಗಿದೆ? ಅರೇ ಇಲ್ಲಿ ನೋಡಿ, ದೇವ್ರಿಗೂ ಇಷ್ಟ ಇಲ್ಲ ಅನಿಸ್ತೈತಿ. ಯಾರು ಬೇರೆದವ್ರು ಅಡುಗೆ ಮಾಡಿದ್ದ ನಾನು ನನ್ನ ಕೈಯಾರಿ ನಿಮಗೆ ಮಾಡಿಕೊಡೋದು ನಸಿಗೊಳಗೆ ಐತೆ ಅನಿಸ್ತದ. ಮತ್ತು ದೇವ್ರ ನನಗೆ ಚಪಾತಿ ಪಲ್ಯ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ರುಚಿ ಅದ ರೀ. ಸ್ವಲ್ಪ ಶೂಸ್ ಆದ್ರೂ ಹಾಕೋತೀವಿ. 12ನೇ ತಾರೀಕು 2ನೇ ರವಿವಾರ ಮೇ 2024 ನಾವು ನಮ್ಮ ನೆರೆಹೊರೆಯ ವಾಚ್ಮನ್ಗಳ ಮಕ್ಕಳಿಗೆ, ಅವರು ವಾಚ್ಮನ್ಗಳು ತಂದೆ ತಾಯಿ ದುಡ್ಡು ತಿನ್ನಲಿಕ್ಕೆ ಇಲ್ಲಿ ಬೇರೆ ಬೇರೆ ಊರಿಗೆ ಬಂದಿರ್ತಾರೆ. ಅದೇ ರೀತಿ ಬೆಳಗಾವಿಗೆ ಬಂದಿದ್ದಾರೆ. ಅವರ ಮಕ್ಕಳೆಲ್ಲರೂ ಹಾಸ್ಟೆಲಲ್ಲಿ ಸ್ಕೂಲ್ ಕಲಿತಾ ಇದ್ದಾರೆ. ಇವಾಗ ಶಾಲೆಗೆ ರಜೆ ಇರೋದರಿಂದ, ಹಾಸ್ಟೆಲಿಗೆ ರಜೆ ಇರೋದರಿಂದ ಅವರು ತಮ್ಮ ತಂದೆ ತಾಯಿ ಎಲ್ಲಿದ್ದಾರಲ್ಲ ವಾಚ್ಮನ್ ಶೆಡ್ಡಲ್ಲಿ ಇರಲಿಕ್ಕೆ ಅವರು ಒಂದು ಬದಲಾವಣೆಗಾಗಿ ಬಂದಿದ್ದಾರೆ. ನಾವು ಅವರಿಗೆ ಇವತ್ತು ತಾಯಿಯಂದಿರ ದಿನದ ವಿಶೇಷ ದಿನದಂದು ಅವರಿಗೆ ನಮ್ಮ ಕಾರಲ್ಲಿ ಕರೆದುಕೊಂಡು ಹೋಗಿ ಬೆಳಗಾವಿ ಊರು ತಿರುಗಾಡಿಸ್ಕೊಂಡು ಬರಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ನನಗೆ ಇವನು ಹೆಸರೇನಪ್ಪ, ಚಿದಾನಂದ ಮಹಾಸ್ವಾಮಿಗಳು ನಮ್ಮ ಕಾರನ್ನು ನೋಡಿ ಅವನಿಗೆ ಬಹಳ ಕುತೂಹಲ ಆಗಿತ್ತು. ಅಂಕಲ್ ರೀ ಅದು ಬಾಗಿಲ ಹೆಂಗೆ ಮುಚ್ಚತ್ರಿ, ಅಂಕಲ್ ರೀ ಅದು ಬಾಗಿಲ ಹೆಂಗೆ ಓಪನ್ ಆಗ್ತೈತ್ರಿ, ಅದು ಆಟೋಮೆಟಿಕ್ ಹೆಂಗೆ ಗ್ಲಾಸ್ ಕ್ಲೋಸ್ ಆಗ್ತೈತ್ರಿ, ನಮಗೂ ಕರ್ಕೊಂಡು ಹೋಗ್ತೀರಿ ಅಂಕಲ್ ರೀ ಒಂದು ಗಾಡಿಯಾಗ್ರಿ ಅಂತ ಕೇಳಿದೆ ನನಗೆ. ಸೊ ಅದಕ್ಕೆ ನಾನು ಹೆಂಡತಿ ಕೂಡ ಅಂದರು, ಇವತ್ತು ಕರ್ಕೊಂಡು ಹೋಗೋ ನಮ್ಮ ಮಕ್ಕಳಿಗೆ ತಾಯಿಯಿಂದ ದಿನಾಚರಣೆ ಇದೆ. ಅರುಣಕುಮಾರ್ ತನ್ನ ಅಭ್ಯಾಸದ ತುಂಬ ಒತ್ತಡದಲ್ಲಿ ಇದ್ದಾನೆ, ಅದು ಕೂಡ ಅವನಿಗೆ ನಾವು ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆದಷ್ಟು ಬೇಗ ಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವನಿಗೆ ಅಭ್ಯಾಸ ಬಹಳಷ್ಟು ಮಾಡೋದಿದೆ. ನೀನು ವಿಠಲ್, ಸಂಗೀತ, ನೀನು ಚೈತನ್, ಚಿದಾನಂದ ಮಹಾಸ್ವಾಮಿಗಳು, ಜೊತೆಗೆ ಸುರೇಶ್ ಸಾಂಗ್ಲಿ. ಆಮೇಲೆ ಇವಾಗ ಬಿರ್ಬಲ್ ಅಲ್ಲ, ನೀನು ಇವತ್ತು ಒಂದು ದಿವಸ ಬಿರ್ಬಲ್, ಇವನು ಅಕ್ಬರ್ ಇರ್ಲಿ ಕರೆ. ಅಕ್ಬರ್ ಬೀರ್ಬಲ್ ಇಬ್ರು ದೋಸ್ತರು ಅದಾರ. ಸೊ ಇವತ್ತಿನ ಇಬ್ಬರು ನಿಮಗೆ ಬೀರ್ಬಲ್ ಮತ್ತು ಅಕ್ಬರ್ ಅಂತ ಕರೆಯೋಣ ಇವತ್ತೊಂದು ದಿವಸ. ಓಕೆ, ಹೊರಡೋಣ, ಹೋಗಿ ತಿರುಗಾಡಿ ಬರೋಣ. ಖುಷಿಯಾಗಿದ್ದೀರಾ? ಎಂಜಾಯ್ ಮಾಡೋಣ. ಹೆಂಗೆ ಅನ್ಸಾತೈತೆ ನಿಂಗೆ? ಯಾಕೆ ಸಿಗಾತೈತಿ? ಎಲ್ಲರಿಗೂ ಹಾಯ್ ಮಾಡ್ರಿ. ಕೈ ಹಿಡ್ಕೋರಿ.
ಹಾಯ್ ಮಾಡು. ಇಲ್ಲಿ ನೋಡಿ ಎಷ್ಟು ದಿನದ ನಂತರ ಅರ್ಚನಾ ಬಂದಿದ್ದಾಳೆ. ಇವಳಿಗೆ ಗೊತ್ತಾಯಿರ್ತೀರಿ ನೀವು? ಇವ್ರಿಗೆ ಗೊತ್ತಾಯಿರ್ತೀರಿ? ಯಾರು? ಹೌದು, ಇಲ್ಲಿ ನಾನು ನೋಡಿದ್ವಿ. ತೆಗಿರಿ ಸ್ವಲ್ಪ ಮತ್ತೆ ಆಮೇಲೆ ಹಾಕೋಣ. ಹಾಂ ಯಾರಾದ್ರೂ ಕಟಿಂಗ್ ಆಗಿದೆಯಾ? ಒಬ್ಬರು ಕಟಿಂಗ್ ಆಗಿಲ್ಲ, ಅಕ್ಷತಾಗ ಏನು ತ್ರಾಸ ಆಗತೈತೆ ಅಕ್ಷತಾ ಏನು ನಿಧಿ ಬರತೈತಿ? ಇಲ್ಲಿ ನೋಡಿ, ಬಂದ್ ಮಾಡಿ ಆಫೀಸ್ ಬಂದ್ ಹೋಗಿಲ್ಲ. ಇಲ್ಲಿ ನೋಡಿ, ಇದು ಗೊತ್ತಿಲ್ಲ. ಇವತ್ತು ಹಾಂ ಹಾಂ, ಈಗ ಗಾಳಿ ಬಂದ. ಹಾಂ, ಈಗ ಚಾಲು ಮಾಡಿದ್ದು ಇದು. ಹಾಂ ವಿಠಲ ವಿಠಲ ಹೆಂಗ ಅನಿಸ್ತಾ ಇದೆ ಗಾಡಿ? ಮಸ್ತ್ ಐತಿ, ಚಲೋ ಓಡ್ತಾ ಇದೆ, ಖುಷಿ ಬರ್ತಾ ಇದೆ. ಅಚ್ಚಾ, ಓಕೆ. ಹಿಂಗೆ ತಂಪು ಅನ್ಸತೈತಿ, ಗರಂ ಅನ್ಸತೈತಿ? ಎ ಸಿ ಹಚ್ಚೈತ್ಲೆ ಮತ್ತು ಎಸಿ ಹಚ್ಚೈತ್ಲ. ಎಸಿ ಒಳಗೆ ಎಲ್ಲರೂ ಜನ ಬೇಕ್ರಿ. ಅಲ್ಲ ಈಗ ಅಂಚು ಪಪ್ಪ ಗಣಪತಿ ಅಲ್ಲ ಅಮ್ಮ ಆ ಸೈಡ್ ಬಾಗ್ಲಾತಗೆ ನೀವಿ ಮುಂದೆ ಎಲ್ಲರೂ ಚಸ್ಮಾ ಕೊಡ್ಲಿ. ಅದಾವೇನಿಲ್ಲಮ್ಮ. ಅಲ್ಲ ಅದಾವ ಇನ್ನೂ ಸ್ವಲ್ಪ ಸಣ್ಣ ಅವು ಕೂಡ ಅನ್ನಾಗ ಅನ್ನ ನೀವು ತೆಗಿವ. ಯಾರು ಚಸ್ಮಾ ತೆಗಿಬೇಡ್ರೆ ಸ್ವಲ್ಪ ಹೋದ ಆಮೇಲೆ ಮತ್ತೆ ತೆಗೆದುಕೊಡ್ರಿ. ನಿಮ್ಗೆ ಏನಾಗತ್ತದೆ? ಬರೀ ಹತ್ರ ಇಷ್ಟು ದಿನ ಮಾಡಬೇಡಿ, ಗಪ್ ಹಾಕ್ಬೇಡಿ. ಹತ್ರ ಬರೀ ಎಲ್ಲರೂ. ಸಾವಕಾಶ ಸಾವಕಾಶ. ಅಕ್ಷತಾ ತಳಗ್ ನೋಡಿ ನಡಿ, ಅಲ್ಲಿಂದ ಬಾ. ಬಂದಾಗೈತೆ ಇದು ಬೇರೆ ಗೇಟ್ ಐತೇನೋ, ಇದು ಬಂದೈತೆ ಗೇಟ್. ಈ ಗೇಟ್ ಬಂದೈತೆ. ಹೌದು, ಮುಂದೋಗ್ರಿ. ಎಲ್ಲರೂ ಎಲ್ಲೋರ್ದಾರ ಅಂತಿರ್ಬೇಕು, ಎಲ್ಲರೂ ಹೇಳಿ. ಅಮ್ಮ ಅಲ್ಲೇ ನಿಲ್ಲಂತ ಹೇಳ.
ಇವಾಗ ಆಡಾಡ್ತೀನಿ ಜೋಕಾಲಿ. ಹಾಂ ಆಮೇಲೆ ತೋರಿಸ್ತಾರೆ ಬಾ. ಇಲ್ಲೇನಿಲ್ಲ ಈ ಕಡೆ ಮುಖ ಮಾಡಿ. ತೋರಿಸ್ಬೇಕಂತ ಆಯ್ತು. ನೀವು ಒಂದು ಸೈಡ್ ನಿಲ್ರಿ ಎಲ್ಲ ನಮಸ್ತೆ ಮಾಡಿರಿ. ನೀವು ಮಾಡಿರಿ ನಮಸ್ತೆ. ಅಕ್ಷತ ನಮಸ್ತೆ. ಇಲ್ಲಿ ನೋಡಿ ಈ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾವೆ, ಎಷ್ಟು ಖುಷಿ. ಪಾಪ ವಾಚ್ಮೆನ್ ಕೆಲಸ ಮಾಡ್ಕೋತ ಎಲ್ಲ ಇವಳು ಚೈತ್ರ ಇವರೆಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಎನಿಮಲ್ಸ್ ನೋಡ್ಲಿಕ್ಕೆ ಅವ್ರಿಗೆ ಇಲ್ಲಿ ಕೈಲಿ ಕರ್ಕೊಂಬಂದಿದ್ದೀವಿ. ಇಲ್ಲಿ ನೋಡೋಣ ಇಲ್ಲಿ ಏನೇನಿದೆ ಒಳಗಡೆ. ಇಲ್ಲಿ ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ, ಇವ್ರ ಜೊತೆ ಹೆಂಗೆ ನಡೀತಾ ಇದ್ದಾರೆ. ಈ ಖುಷಿನೇ ಬೇರೆ ಇರ್ತದೆ. ಅಲ್ಲಿ ನೋಡ, ಅಲ್ಲಿ ನೋಡ, ಇಲ್ಲೇ ಬರಲ್ಲ. ಇಲ್ಲಿಂದ ಹಾಡ ಬರುತ್ತೆ, ಇಲ್ಲಿಂದ ಹಾಡ ಇಲ್ಲ. ಆಮೇಲೆ ಆಮೇಲೆ ಬರ್ರಿ ನೋಡು. ಹೌದು ಹೌದಾ? ಹಾಂ ಅಲ್ಲಿ ಹೌದ್ರಿ ನೀರಲ್ಲಿ ಭಾಳ ಅದಾವು. ನಮ್ಮನೆ ಕಡೆ ಐತಿ ಒಂದು ಅವು ಇದು ಅರಿವು ಐತಿ ನಮ್ಮನೆ ಕಡೆ. ಏನೈತಲ್ಲ ಆನಿ. ಇಲ್ಲಿ ತಳಗೂ ಇದಾವಲ್ಲ. ಇವಳಿ ತೋರ್ಸ್ರಿ, ಅಕ್ಷತ ತೋರ್ಸ್ರಿ ಕಾಣಿಸ್ತು. ಅಲ್ಲಿ ನೀರ್ನಾಗಿಂದ ಬರತ್ತಾವ ನೋಡು. ಅಲ್ಲಿ ಹಾಕಿ ಕುಂತು ಬಿಡ್ತೀನಿ ಎಲ್ಲ ಆಗ್ತಾವ. ಅಕ್ಕಿ ತೋರ್ಸಿ ಅಚ್ಚು ಈ ಕಡೆ ಬಾ. ಹೌದು ಕರಿ ಕರಿ ಇನ್ನು ಈ ಕಡೆ ಅಕ್ಷತ ಕಾಣಿಸತೈತಿ. ಅಚ್ಚು ಕರಿವು ಇರ್ತಾವ, ಬ್ರೌನ್ ಚಾಕ್ಲೇಟ್ ಇರ್ತಾವ. ಹಾ ಕರಿಯವ್ರಿಗೆ ಬಾ ಅಂತ ಹೇಳು. ಅಕ್ಷತ ಅಲ್ಲಿ ರ್ಯಾಬಿಟ್ ಕಾಣಿಸತೈತಿ. ರ್ಯಾಬಿಟ್ ಎಷ್ಟು ದೊಡ್ಡ ಒಂದೊಂದಕ್ಕೆ ಕೋಡ್ ಅದಾವ. ಒಂದೊಂದು ಅದೇ ಈಗ ನಾನು ಯಾವುದು ಅವ್ರ ಮನೆ ದಂದನ ಓಡಿ ಓಡಿ ಬಂದು ನನ್ನ ಕೈ ಹಿಡ್ಕೊಳ್ತಾಳ. ಬೇರೆ ಆ ಕಡೆ ಈ ಕಡೆ ಬರತಾಳು, ಕೈ ಹಿಡ್ಕೊಳಕ. ಅಲ್ಲಿ ಹೋಗ ನೋಡಿ, ಅವ್ರು ಕರೀರಿ ತೆಲಗ ಹೌದು ಇರ್ಲಿ ಬಾ. ನೀ ಕಡೆ ಬಾ ಇಟ್ಟ ನೀ ಒಂದು ಬಾ ಹೋಗ್ಬೇಡಂಗ. ಸಾವಕಾಶ ಬರೀ ಇಲ್ಲಿ ಅದು ಮಾಡಬೇಕು. ಚಸ್ಮಾ ಕೊಡು, ಚಸ್ಮಾ
ಒಬ್ಬರಾದ್ಮೇಲೆ ಒಬ್ಬರು ಬೇರೆ. ಅರ್ಚನಾ ಇಳಿತಾಳಂತ, ಅರ್ಚನಾ ಇಳಿತಾಳಂತ. ನಿಲ್ಲಿಸ್. ಅದನ್ನ ಇಲ್ಲಿಂದ ನಡುವಿಂದ ಹೋಗಿ ನಡುವಿಂದ. ಎಲ್ಲರೂ ಹೋಗ್ಬೇಡ್ರಿ, ಒಬ್ರೊಬ್ರೇ ಹೋಗ್ರಿ. ಅದು ಇದಕ್ಕಿದ್ರು ಸರ್, ಉದ್ದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಏರ್ಪೋರ್ಟ್ಗಳಿಗೆ. ಎಷ್ಟನೇ ಕ್ಲಾಸ್? ಯಾವ ಸ್ಕೂಲ್? ಆಕಿಗೆ ಅದ್ಬೇಕನ್ನತ್ತ. ನಿಲ್ಲಿಸ್ಲಿ. ನೋಡಿದ್ರೆ ಎಷ್ಟು ಗಲಾಟೆ ಮಾಡ್ತಾ ಇದ್ದಾರೆ. ನಾವು ಆಡ್ಬೇಕಂತ ಈ ಟಿಕೆಟ್ ತಗೊಳ್ಳೋದವೆ. ಈಗ ಟಿಕೆಟ್ ತೆಗೆದು ಅಕ್ಷತಾಗ ಏನು ಬೇಕಲ್ಲ ಅವಳಿಗೆ ಆಟ ಆಡಿಸ್ತೀನಿ. ಇವ್ರಿಗೆ ಏನೇನು ಬೇಕಲ್ಲ ಇವರಿಗೆ. ಯಾರಿಗೆ ಏನು ಬೇಕಂತ ಕೇಳು. ಯಾರಿಗೆ ಏನು ಬೇಕು? ಹುಲಿ. ಅಕ್ಷತಾ ನಿಂಗೆ ಏನು ಬೇಕು? ತೋರ್ಸ್ರಿ. ಯಾರ್ಯಾರು ಬೇಕಾದ್ರೆ ಹೇಳಿ ಟಿಕೆಟ್ ತಗೊಂಡ್ರಿ. ಆಯ್ತು, ನೀ ಯಾವ್ದು ಆಟ ಆಡ್ತಿ? ಹಾಂ, ಅಂಕಲ್ ಆದ್ರೂ ಬರ್ಲಿ, ಟಿಕೆಟ್ ಆದ್ರೂ ತಗೊಳ್ಳೋನು. ಸ್ವಲ್ಪ ನೀನು ಬೇಕು ಬೊಂಬಿ ಮತ್ತ ನೀರು. ಅದ್ರ ಹೆಸರೇನು ಹೇಳು. ಹಾಂ, ಓಕೆ. ನನಗೂ ಅವರಿ ಅವು ಎರಡು ಇವತ್ತು ಕೊಟ್ರಿ. ಇವ್ರದೇನೋ ಟಿಕೆಟ್ ಅದಾವ ನೋಡ್ರಿ. ಎಲ್ಲ ಟಿಕೆಟ್ಗಳು ಇಲ್ಲಿ. ಟಿಕೆಟ್ ತಗೊಳ್ಳಿ. ಯಾರದಾರ ನೋಡಿ. ಚಪ್ಪಲ್ ತೆಗಿ. ತಿರ್ಸ್. ಉಲ್ಟಾ ತಿರ್ಸ್ಬೇಡ, ಸೀದಾ ತಿರ್ಸ್. ಸೀದಾ. ತಿರ್ಸ್.
ಯಾಕೆ ಮೈ ಮೇಲೆ ಬಿದ್ದೀರಾ ಯಾರಾದ್ರೂ ಎಷ್ಟು ವರ್ಷ ಅವ್ರಿಗೆ? ಆಕೆ ಒಬ್ಬಾಕಿಗೆ ನೀವೊಬ್ಬ ಮತ್ತು ಈಕೆ ಒಬ್ಬಾಕೆ. ನೀನು ನೀನು ನಾವು ಕೊಡ್ತೀರಿ ಎಲ್ಲರೂ ನಮಗೆಲ್ಲ ಬಿಟ್ಟು ಬೆಂಗಳೂರಿಗೆ ಹೋಗೋರು ನೀವು ನಾವು ಬರೋಣ ಮತ್ತೆ ನಮ್ಮ ಮರಿಬೇಡ್ರಿ ಅಲ್ಲಿ ಬಾರಿ ಎಲ್ಲರೂ ಇರಲಿ ಕೈ ಹಾಕೊಂಡು ಚೈತ್ರ ಮತ್ತು ನೀವು 3 ಜನ ಬರ್ರಿ ಚೈತ್ರ ದೀದಿ ಮತ್ತು ಅವಂಗ ಆಯ್ತೇನಿಲ್ಲ ಅವರಿಬ್ರು ಇವರಿಬ್ರು ಕರೆಕ್ಟ್ ಆಯ್ತಲ್ಲ ಹಾಕ್ತೀನಿ ಈಗ ನಮ್ಮೊಂದು ತೊಗೊಳ ನಮಗೇನು ಬೇಡ. ನಮ್ಗೇನು ಬೇಡ ತಗೋರಿ ಬರ್ರಿ ಇದ್ರೊಳಗೆ ತಗೊಮ್ಮ 2 ಸಾಕು. ತಿಂದ್ರಿ ಎಲ್ಲರೂ ಓಕೆ ಸಾಕು ಇದು ಬರೀ ಇಲ್ಲಿ ತಿಂಡಿ ಬಿಡ ಅಚ್ಚು ಫಸ್ಟ್ ನಡೀರಿ ಆಟ ಆಡಿದ್ರು ನೀವು ಭಾಳ ಎಂಜಾಯ್ ಮಾಡಿದ್ರಿ ನೋಡಿ ಸರಿ ಇಲ್ಲ ಅಕ್ಕ ಅಂತ ಎಕ್ಸಾಮ್ ಅದಾವ ಪಾಪ ಅಣ್ಣನೂ ಬರ್ಲಿಕ್ಕೆ ತಯಾರಿರಲಿಲ್ಲ ನಾವು ಒತ್ತಾಯ ಮಾಡಿ ಕರ್ಕೊಂಡ್ಬಂದೇವು ವಿಡಿಯೋ ಮಾಡಕ್ಕೆ ಫೋಟೋ ತೆಗಿಯೋಕೆ ಪಾಪ ಅಂತ ಅವನದು ಪೇಪರ್ ಭಾಳ ಇಂಪಾರ್ಟೆಂಟ್ ಐತಿ ಏನು ಮಾಡ್ತಿ ಮುಂದಿನ ಸಲ ಬಂದ ನಾವು ಬಂದ ಬೇಗ ಮುಗಿಸಿ ಹೋಗೋಣ ಮತ್ತು ಅಕ್ಷತಾ ಕೆಳಗಡೆ ಆರಿ 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 ಅಕ್ಷತಾ ಹೆಂಗೆ ಅನ್ಸ್ತು ನಿಂಗೆಲ್ಲ ನಮ್ಮ ಜೊತೆ ಬಂದಿಲ್ಲ ಹೆಂಗೆ ಅನ್ಸ್ತು ಯಾವ ಚಲೋ ಅನ್ಸ್ತು ನಿಂಗೆ ಆಟ ಹಾಂ ಜಿಂಕಿ ಚಲೋ ಅನ್ಸ್ತು ಮತ್ತು ಏನದ ಇದು ಇದು ಬೋಟ್ ಹೋಗ್ಬಿಟ್ಟಿದ್ಲ ನೀರಾಗ ಹಿಂಗೆ ಮಾಡಿ ಹೊಂಟಿದ್ಲ ಅದು ಮಸ್ತ್ ಮಾಡತ್ತಿದ್ರು ಪಕ್ಷಿ ಮತ್ತು ಇದು ಬೆಂಗಳೂರಿಗೆ ನೀವು ಹಂಗ ತಂದಿ ಭಾವ ಇಲ್ವಾ ಕೈ ಕಟ್ಟ ಚಾಲು ಐತೆ ಕೈ ಕಟ್ಟಬೇಕು ಹೋಟೆಲ್ ಬಾಗ್ಲ ತೆಗ್ದಾನ ಅಲ್ಲಿ ಅಕ್ಷತ ಗಪ್ಪುತ್ತಾಳೆ ಹೋಟೆಲ್ ಬಾಗ್ಲ ತೆಗ್ದಾನ ನೋಡು ಅಕ್ಷತ ಚೆನ್ನಾಗ್ತದೆ ಎ ಸಿ ಅಂದ್ರೆ ಫ್ಯಾನ್ಗಿಂತಲೂ ಭಾಳ ಚಲೋ. ಇಲ್ಲ ಇದು ಕವು ಕವು ಅಂತಪ್ಪು ಅಕ್ಷತ ಹೇಳಕವು ಕವು ಕವು ಇಲ್ಲಿ ಬಂದಿರಿ ನೀವು ಬಂದೇರಿ ಯಾವಾಗ ಅಕ್ಷತ ಇಲ್ಲಿ ಬಂದೇರಿ ಯಾವಾಗ ಅಚ್ಚು ಬಂದೇರಿ ನಾವು ಬಂದಿಲ್ಲ ನಾವು ಫಸ್ಟ್ ಟೈಮ್ ನೋಡತ್ತೀವಿ ಇದೆಲ್ಲ ಇಲ್ಲಿ ಬಂದ್ರೆ ನಾವು ಕನ್ನಡ ತಿನಿಸು ಕಟ್ಟೆ ಅಂತ ಕವು ಕಟ್ಟ ಈಗ ಆಟ ಆಯ್ತು ಅವಾಗಿಂದ ವಡಾಪಾವ್ ಐತಿನ ಇಲ್ಲಿ ಕನ್ಸಕ್ಕೆ ಪಿಜ್ಜಾನು ಐತಿ ಹಾಂ ಪಿಜ್ಜಾ ತಿಂತೀರಿ ನೀವು ನೋಡು ಗೊತ್ತಿಲ್ಲ ವಾಸನೆ ವಾಸನೆ ತೊಗೊಳಕ್ ವಾಸನೆ ತೊಗೊಳಕ್ ಯಾರು ಇಳಿಬೇಡ್ರಿ ಹೇಳ್ಬೇಡ್ರಿ ಹೇಳೋ ಮಟ್ಟ ಯಾರು ಇಳಿದಿಲ್ಲ ಮತ್ತು ಬಾಗಿಲ ತೆಗೆದುಕೊಟ್ಟೇರಿ ಮತ್ತು ಅವನೇ ಗಾಡಿ ನಿನ್ನ ಚಸ್ಮಾ ಇದೆ ನಂದಿಲ್ಲ ನಿನ್ನ ಈ ಕಡೆ ಇದೆ ಇಲ್ಲಿ
ದೂರ ಹೋಗ್ಬೇಡ ಇಲ್ಲೇನಿಲ್ಲ. ಇವಳಿಗೆ ಇಡ್ಲಿ ಮತ್ತು ಹೊಸ ಎರಡು ನಿನಗೇನು ಬೇಕು? ಇಡ್ಲಿ ನಿನಗೇನು ಬೇಕು? ದೋಸೆ ಎದಕ್ಕೆ ಕೂತಿ ಇಲ್ಲಿ ಏನು ತಿನ್ನಾಕಿದಿ? ಹಾಂ ಏನು ತಿನ್ನಾಕಿದಿ? ದೋಸೆನ ನೀವು ನೋಡಿ, ನೀವು ಎಷ್ಟು ಆಟ ಆಡಿದ್ರಿ, ಟಯರ್ಡ್ ಆಗಿಬಿಟ್ಟೇರಿ. ಹೊಟ್ಟೆ ತುಂಬ ತಿನ್ಬೇಕಾ? ಮತ್ತೆ ಹೊಟ್ಟೆ ತುಂಬ ತಿನ್ಬೇಕಾ? ಆಯ್ತಮ್ಮ ಆಯ್ತು. ಇನ್ನು ಮುಂದೆ ನೋಡೋದು ಭಾಳ ಇದೆ. ನೀವು ನೋಡ್ರಿ ಏನೇನು ನಾವೇನೇನು ಮಾಡಿದ್ವಿ ಹುಡುಗರ ಜೊತೆ, ಯಾವ್ಯಾವ ರೀತಿ ಹುಡುಗರು ನಮಗೆ ಮಾಡಿದಾರೆ. ಈಗ ಇವಾಗ ನೋಡಿದ್ನಿ, ಇವಾಗ ಗಾರ್ಡನ್ ನಾವು ಕರ್ಕೊಂಡು ಹೋಗಿದ್ದು, ಆಟ ಆಡ್ಸೋದು ಅದೆಲ್ಲ, ಅವ್ರು ಏನೇನು ಆಟ ಆಡಿದ್ದು, ಏನೇನು ಮಾತಾಡಿದ್ದು ಅದೆಲ್ಲ ಇವಾಗ ಈ ವಿಡಿಯೋ ನೋಡಿದ್ದೀರಾ. ನೆಕ್ಸ್ಟ್ ವಿಡಿಯೋ ಒಳಗೆ ಅವ್ರಿಗೆ ನಾವು ಕವು ಕಟ್ಟಾಗಿ ಕರ್ಕೊಂಡು ಹೋಗಿದ್ದೀವಿ. ಅಲ್ಲಿ ಅವ್ರೆ ಏನೇನು ತಿಂತಾ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಯಾವ್ಯಾವ ರೀತಿ ಮಾಡಿದರು, ಯಾವ್ಯಾವ ರೀತಿ ನಾವು ಕಾಮಿಡಿ ಮಾಡಿದ್ದೀವಿ ಅಲ್ಲಿ ಅಲ್ಲೂ ನೋಡ್ರಿ ನೀವು. ಮತ್ತು ವಿಡಿಯೋ ಏನೇನು ಹಿಂಗೆ ಆಗೈತಿ ನನಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ಭಾಳ ಧನ್ಯವಾದ. ನೋಡಿ ಆ ಮಕ್ಕಳ ಮುಖದ ಮೇಲಿಂದ ಆ ನಗು ನೋಡ್ರಿ, ಆ ಖುಷಿ, ಅವ್ರು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಅದು ಎಂಜಾಯ್ ನೋಡಿದ್ರೆ ನಮಗೆ ಪೂರ್ತಿ ವಿಡಿಯೋ ನೋಡ್ಬೇಕು ಅನಿಸ್ತದ. ಆ ರೀತಿ ಮಕ್ಕಳು ಮಾಡಿದ್ದಾರೆ. ಭಾಳ ನಮಗೂ ಖುಷಿ ಆಯಿತು. ಮಕ್ಕಳು ಕರ್ಕೊಂಡು ಹೋದ್ವಿ. ಮತ್ತು ನಾಳೆ ನಿಮಗೆ ಮತ್ತು ವಿಡಿಯೋ